ನಮಸ್ಕಾರ ಫ್ರೆಂಡ್ಸ್. ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಸೆಕೆಂಡ್ ಸೆಮಿಫೈನಲ್ ವುಮೆನ್ಸ್ ವರ್ಲ್ಡ್ ಕಪ್ 2025. ಸೊ ಮ್ಯಾಚ್ ನೋಡಿದ ಮೇಲೆ ಫಸ್ಟ್ ಮೈಂಡಲ್ಲಿ ಬರೋದು ಒನ್ ವರ್ಡ್, ವಾವ್. ಸೊ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಯಾವ ಥರ ಸ್ಟ್ಯಾಂಡರ್ಡ್ ಆಗಿತ್ತು ಅಂದರೆ, ಒನ್ ಟೈಪ್ ಈ ದಿನ ಇಂಡಿಯಾಗಲ್ಲ. ಸೊ ಕನ್ಸಿಡರಿಂಗ್ ಫ್ಯಾಕ್ಟ್ಸ್, ಮಿಸ್ಫೀಲ್ಡ್ ಆಗಲಿ, ಓವರ್ ಥ್ರೋ, ಬೌಲಿಂಗ್ ಅಲ್ಲಿ ವೀಕು. ಸೊ ಈ ಥರ ಒಂದು ಸೈಡ್ ಆದರೆ, ಇನ್ನೊಂದು ಸೈಡು ಸ್ಟ್ಯಾಂಡರ್ಡ್ ಬ್ಯಾಟಿಂಗ್. ಸೊ ದ ಪ್ರೊಜೆಕ್ಟೆಡ್ ಸ್ಕೋರ್ ಲೈಕ್ 350, 360 ಇಟ್ ವಾಸ್. ಸೊ ಹಾಗೆ ನಡೀತಾ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಸೂಪರ್. ಹಾಗೆ ಆನ್ ದ ಬೋರ್ಡ್ ಫೈನಲಿ ವಿ ಹ್ಯಾಡ್ 338. ಸೊ ನೆಕ್ಸ್ಟ್ ಬಂದಾಗ ಇಂಡಿಯನ್ ಬ್ಯಾಟಿಂಗ್. ಸೊ ಆಬ್ವಿಯಸ್ಲಿ ಸಿಫಾಲಿ ವರ್ಮಾ, ಆಫ್ಟರ್ ಲಾಂಗ್ ಟೈಮ್ ಸಿ ಬ್ಯಾಕ್ ಟು ಇಂಡಿಯನ್ ಟೀಮ್. ಸೊ ಎಕ್ಸ್ಪೆಕ್ಟ್ ಜಾಸ್ತಿ ಇರಲಿಲ್ಲ. ಸೊ ಎಕ್ಸ್ಪೆಕ್ಟ್ ಆನ್ ಸ್ಮೃತಿ ಮಂದನ ಆ್ಯಂಡ್ ಹರ್ಮನ್ ಪ್ರೀತ್ ಕೌರ್, ಜೊತೆಗೆ ಅಫ್ಕೋರ್ಸ್ ಜಮಿ. ಸೊ 2 wickets fall down very early, and now the game on Harman and Jimmy. So entire Jimmy overall batting ನೋಡ್ತಾ ಇರುವಾಗ ಅವ್ರ ಹತ್ರ ಇರೋ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿತ್ತು. ಓವರಾಲ್ ಬ್ಯಾಟಿಂಗ್ ವಿತ್ ದೀಪ್ತಿ ಶರ್ಮಾ ಆಗಲಿ, ರಿಚಾ ಚಡ್ಡಾ ಆಗಲಿ, ಶಿ ವಾಸ್ ಹೋಲ್ಡಿಂಗ್ ಹರ್ ಸೆಲ್ಫ್. ಅನ್ನೆಸೆಸರಿ ಶಾರ್ಟ್ಸ್ ಆಗಲಿ, ನನಗೆ ಬೌಂಡ್ರಿ ಬೇಕೇ ಬೇಕು, 6 ಬೇಕೇ ಬೇಕು ಅಂತ ಯಾವುದು ಹರಿ ಮಾಡ್ತಿದ್ದಿಲ್ಲ. ಸಿ ವಾಸ್ ಟಾಕಿಂಗ್ ಹರ್ ಸೆಲ್ಫ್. ಮಾತಾಡ್ತಾ ಇದ್ರು, ಕನ್ವಿನ್ಸ್ ಯುವರ್ ಸೆಲ್ಫ್, ವಿ ಕ್ಯಾನ್ ಡೂ ಇಟ್. ಆ ಥಾಟಲ್ಲಿ ಜಿಮ್ಮಿ ವಾಸ್ ಬ್ಯಾಟಿಂಗ್. ಸೊ ದೀಪ್ತಿ ಶರ್ಮಾ ವಾಸ್ ವೆರಿ ನೈಸ್. ಹಾಗೆ ಅನ್ನೆಸೆಸರಿ ರನ್ಔಟ್ ಆಗೋಯಿತು. ಸೊ ಅದಾದಮೇಲೆ ರಿಚಾ ಚಡ್ಡಾ, ಹೋಪ್, ಆಬ್ವಿಯಸ್ಲಿ ವಿ ಹ್ಯಾಡ್ ಸೋ ಮಚ್ ಆಫ್ ಹೋಪ್ ಆನ್ ಹರ್. ಹಾಗೆ ಅವರು ಬ್ಯಾಟಿಂಗ್ ಸಹ ಮಾಡಿದರು. ಸೊ ಆ ಟೈಮಲ್ಲಿ ವಿತ್ ಪ್ರೆಷರ್, ಆ ಪ್ರೆಷರಲ್ಲಿ, ಒತ್ತಡದಲ್ಲಿ ಇದು ಸಾಮಾನ್ಯ, ಕೆಲವೊಂದು ರಾಂಗ್ ಶಾಟ್ಸ್ ಹೋಗುತ್ತೆ. ಸೊ ಹಾಗೆ ರಿಚಾ ಚಡ್ಡಾ ವಿಕೆಟ್ ಹೋಯಿತು. ಸೊ ಆಮೇಲೆ ಬಂದರು ಅಮನ್ ಕೌರ್. ಸೊ ಆಲ್ರೌಂಡರ್. ಆ ಟೈಮಲ್ಲಿ ಜಾಸ್ತಿ ರನ್ಸ್ ಇರಲಿಲ್ಲ, ಆದರೆ ಬಾಲ್ ಟು ಬಾಲ್ ಕೈಂಡ್ ಆಫ್ ಇತ್ತು. ಸೊ ಅಟ್ ದ ಎಂಡ್, ಯಸ್, ಇಟ್ ವಾಸ್ ಅಮೇಝಿಂಗ್ ಮ್ಯಾಚ್ ಆ್ಯಂಡ್ ವರ್ತ್ ವಾಚಿಂಗ್ ಮ್ಯಾಚ್. ಆ್ಯಂಡ್ ಯಸ್, finally Indian women team in the final. Congratulations team, and all the very best.